ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಬಿಜೆಪಿಯಲ್ಲಿ ಹಾವೇರಿಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವ ಪ್ರಶ್ನೆಯ ನಡುವೆ ಇದೀಗ ಈಶ್ವರಪ್ಪ ವರ್ಸಸ್ ವಿಜಯೇಂದ್ರ ಕದನ ಶುರುವಾಗುತ್ತಾ ಅನ್ನೋ ಪ್ರಶ್ನೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ನೋಡ್ತಾ ಹೋಗೋಣ. ಹಾವೇರಿ ವಿಚಾರದಲ್ಲಿ ಟಫ್ ಫೈಟ್ ಬಿಜೆಪಿ ಪಾಳ್ಯದಲ್ಲಿ ಹೇಗೆ ಏರ್ಪಟ್ಟಿದೆ ಅಂತ. ನನ್ನ ತ್ಯಾಗದ ತಕ್ಕ ಫಲ ಈಗಲಾದ್ರೂ ಕೊಡಿ, ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಈಶ್ವರಪ್ಪ ಅವರು ದುಂಬಾಲು ಬಿದ್ದಿದ್ದಾರಂತೆ. ಮಗದೊಂದು ಕಡೆ ವಿಜಯೇಂದ್ರ ಆಪ್ತ ವಕೀಲರೊಬ್ಬರಿಂದಲೂ ಕೂಡ ಹಾವೇರಿ ಟಿಕೆಟ್ ನನಗೆ ಸಿಗಬೇಕು ಅನ್ನುವಂತಹ ಟವಲ್ ಹಾಕಿದಾರಂತೆ ಆ ಜಾಗಕ್ಕೆ. ಹಾಲಿ ಎಂಪಿ ಶಿವಕುಮಾರ್ ಉದಾಸಿ ಅವರಲ್ಲಿರುವಂಥದ್ದು, ಅವರು ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈಗ ಆ ಜಾಗಕ್ಕೆ ಈ ರೀತಿಯಾಗಿ ಕಾಂಪಿಟೇಷನ್ ಶುರುವಾಗಿದೆ. ಹೈಕಮಾಂಡ್ ಎಲ್ಲವೂ ಅಂತಿಮವಾಗಿ ನಿರ್ಧಾರ ಮಾಡಿದ್ರೂ ಕೂಡ ಈಶ್ವರಪ್ಪ ಅವರು ನನ್ನ ತ್ಯಾಗದ ಫಲ ಈಗ ಸ್ಮರಿಸ್ಕೊಂಡು ನನ್ನ ಮಗನಿಗೆ ಟಿಕೆಟ್ ಕೊಡಿ, ಅಸೆಂಬ್ಲಿಲೂ ಕೊಡ್ಲಿಲ್ಲ ಕಾಂತರಾಜುಗೆ, ಈಗಲಾದ್ರೂ ಕೊಡಿ ಅಂತ ಈಶ್ವರಪ್ಪ ಅವರು ಒಂದು ರೀತಿ ಹೈ ಪ್ರೊಫೈಲ್ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ ಹಾವೇರಿ ಲೋಕಸಭಾ ಕ್ಷೇತ್ರ. ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ಪೈಪೋಟಿ ಹೆಚ್ಚಾಗ್ತಾ ಇದ್ದು, ಪ್ರಮುಖವಾಗಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರಕ್ಕೆ ನಂಗಂತೂ ಟಿಕೆಟ್ ಕೊಡ್ಲಿಲ್ಲ, ನಾನು ಆಗ ಬೇಡ ಅಂದೆ, ಈಗ ನನ್ನ ಮಗನಿಗೆ ಕೊಡಿ, ಆ ತ್ಯಾಗದ ಬದಲು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ. ಆ ತ್ಯಾಗವನ್ನ ಈಗ ಸ್ಮರಿಸ್ಕೊಳ್ಳಿ, ಕಾಂತರಾಜು ಕೊಡಿ, ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಾನು ಬೇಡ ಅಂದೆ, ನನ್ನ ಮಗನ್ ಕೊಡಿ ಅಂತ ಕೇಳಿದಾಗ ಕೊಡ್ಲಿಲ್ಲ ನೀವು, ಈಗಲಾದ್ರೂ MP ಎಲೆಕ್ಷನ್ಗೆ ಪರಿಗಣನೆಗೆ ತಗೊಳ್ಳಿ ಆತನನ್ನ, ಹೀಗಂತ ಅಮಿತ್ ಶಾ ಮತ್ತು JP ನಡ್ಡಾ ಮುಂದೆ ಪ್ರಸ್ತಾಪವನ್ನ ಈಗಾಗಲೇ ಈಶ್ವರಪ್ಪ ಅವರು ಸಲ್ಲಿಸಿದ್ದಾರೆ ಅಂತ, ವಿಚಾರವನ್ನ ಅವ್ರ ಗಮನಕ್ಕೆ ಮುಟ್ಟಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದಕ್ಕೆ ಅವರು ನೋಡೋಣ ಅಂತ ಹೇಳಿದಾರಂತೆ ಬಿಜೆಪಿ ಹೈಕಮಾಂಡ್. ಅಮಿತ್ ಶಾ ಅವರಾಗ್ಲಿ ಅಥವಾ JP ನಡ್ಡಾ ಅವರಾಗ್ಲಿ ಚರ್ಚೆ ಮಾಡೋಣ, ಇನ್ನೂ ಟೈಮ್ ಇದೆಯಲ್ವಾ, ನೋಡೋಣ ಅಂತ ಹೇಳಿದಾರಂತೆ. ಅಭ್ಯರ್ಥಿಗಳ ಅಭಿಪ್ರಾಯ ಸಂಗ್ರಹದ ವೇಳೆ ವಕೀಲರೊಬ್ಬರ ಹೆಸರು ಕೂಡ ಪ್ರಸ್ತಾಪ ಆಗಿದೆಯಂತೆ. ಅದು ವಿಜಯೇಂದ್ರ ಅವರ ಆಪ್ತರು, ಯಡಿಯೂರಪ್ಪ ಅವರ ಆಪ್ತರು ಅನ್ನೋ ಮಾಹಿತಿ ಕೂಡ ಇದೆ. ವಿಜಯೇಂದ್ರ ಆಪ್ತ ಸಂದೀಪ್ ಪಾಟೀಲ್ ಹೆಸರನ್ನ ಪ್ರಸ್ತಾಪಿಸಿ ಟಿಕೆಟ್ಗೆ ಆ ಜಾಗಕ್ಕೆ ಟವೆಲ್ ಹಾಕಿದ್ದಾರೆ. ಹಾಲಿ MP ಶಿವಕುಮಾರ್ ಉದಾಸಿ ಅವರು ಆಲ್ರೆಡಿ ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಆ ಜಾಗಕ್ಕೆ ಯಾರು ಹೋಗ್ತಾರೆ ಅನ್ನುವ ಪ್ರಶ್ನೆಯ ನಡುವೆ ಕಾಂಪಿಟೇಷನ್ ಕೂಡ ಬಹಳ ಪ್ರಬಲ ನಾಯಕರುಗಳ ಕಡೆಯಿಂದಲೇ ಬರ್ತಾ ಇದೆ. ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ಬಗ್ಗೆಯೂ ಕೂಡ ಕೆಲವರಿಂದ ಅಭಿಪ್ರಾಯ ಸಲ್ಲಿಕೆ ಆಗಿದೆಯಂತೆ. ಅದಕ್ಕೇನು ತೀರಾ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಬೊಮ್ಮಾಯಿ ಅವರು. ಹೈಕಮಾಂಡ್ ಹೇಳಿದ್ರೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದು ಕೂಡ ಅಚ್ಚರಿ ಮೂಡಿಸ್ತಾ ಇದೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಒಂದು ಟಿಕೆಟ್ಗೆ ಪೈಪೋಟಿ ಅಂತೂ ಹೆಚ್ಚಾಗಿದೆ. ಹೈ ಪ್ರೊಫೈಲ್ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ ಸದ್ಯ ಹಾವೇರಿ. ಯಾರಿಗೆ ಸಿಗತ್ತೆ, ಏನನ್ನ ಪರಿಗಣನೆಗೆ ತಗೊಳ್ತಾರೆ, ಜಾತಿನ, ಮತ್ತೊಂದ, ಮಗದೊಂದ, ಇವೆಲ್ಲವೂ ಕೂಡ ಈಗ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈಶ್ವರಪ್ಪ ವರ್ಸಸ್ ವಿಜಯೇಂದ್ರ. ಈಶ್ವರಪ್ಪ ಮಾಜಿ ಸಚಿವರು ಮತ್ತು ಪ್ರಬಲ ನಾಯಕರು ಕೂಡ ಹೌದು. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಕಡೆಯಿಂದಲೂ ಕೂಡ ತೀವ್ರ ಒಂದು ಪೈಪೋಟಿ ಬಿದ್ದಿದೆ ಆ ಜಾಗಕ್ಕೆ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ನೀವಾಗಲೇ ಹೇಳ್ದಂಗೆ ಇದು ಒಂದು ರೀತಿ ಹೈ ಪ್ರೊಫೈಲ್ ಕ್ಷೇತ್ರವಾಗಿದೆ. ಒಂದ್ ಕಡೆ ಈಶ್ವರಪ್ಪ ಅವರ ಪಟ್ಟು ಮಗನಿಗೋಸ್ಕರ, ಮತ್ತೊಂದ್ ಕಡೆ ವಿಜಯೇಂದ್ರ ಅವರು ತಮ್ಮ ಆಪ್ತರಿಗೋಸ್ಕರ. ಏನಾಗ್ಬೋದು ಈ ಕ್ಷೇತ್ರ? ವಿದ್ಯಾ, ಬಹುತೇಕ 28 ಕ್ಷೇತ್ರಗಳಲ್ಲೂ ಕೂಡ ಟಿಕೆಟ್ ಪೈಪೋಟಿ ಜಾಸ್ತಿನೇ ಇದೆ ಈ ಬಾರಿ ಬಿಜೆಪಿಯಲ್ಲಿ. ಅದರಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರ ವಿಚಾರವಾಗಿ ಬಹಳ ದಿನಗಳಿಂದಲೂ ಕೂಡ ಸಂಘರ್ಷ ನಡೀತಾ ಇದೆ ಟಿಕೆಟ್ಗಾಗಿ. ಮುಖ್ಯವಾಗಿ ಈಶ್ವರಪ್ಪನವರು ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸಲೇಬೇಕು ಅನ್ನುವಂತಹ ದೊಡ್ಡ ಮಟ್ಟದಲ್ಲೇ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ, JP ನಡ್ಡಾ ಅವ್ರನ್ನ ಭೇಟಿ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸರ್ವೆನಲ್ಲಿ ಏನು ಬರುತ್ತೆ ಆದರೆ ಅವ್ರಿಗೆ ಕೊಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಆದರೂ ಕೂಡ ವೆಯ್ಟ್ ಮಾಡಿ ಅನ್ನುವಂತಹ ಒಂದು ಭರವಸೆಯನ್ನು ಅಮಿತ್ ಶಾ ಅವರು ಈಶ್ವರಪ್ಪನವರು ಕೊಟ್ಟಿದ್ದಾರೆ. ಆದರೂ ಕೂಡ ಅವರು ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ. ಈ ಮಧ್ಯೆ ವಿಜಯೇಂದ್ರ ಅವರು ತಮ್ಮ ಪರ ಅಂದರೆ ಯಡಿಯೂರಪ್ಪ ಕುಟುಂಬಕ್ಕೆ ಆಪ್ತರಾಗಿರುವಂತಹ ವಕೀಲ ಸಂದೀಪ್ ಪಾಟೀಲ್ ಅವ್ರಿಗೂ ಕೂಡ ಟಿಕೆಟ್ ಕೊಡೋ ಪ್ರಯತ್ನ ನಡೀತಾ ಇದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಯಡಿಯೂರಪ್ಪ ಅವರ ವಿಚಾರವಾಗಿ ಹಲವು ಪ್ರಕರಣಗಳಲ್ಲಿ ಸಂದೀಪ್ ಪಾಟೀಲ್ ಅವರು ವಕಾಲತ್ ಮಾಡಿದವರು, ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದವರು ಅವ್ರ ಪರವಾಗಿ. ಆ ಹಿನ್ನೆಲೆಯಲ್ಲಿ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರ ಟಿಕೆಟ್ನ ಸಂದೀಪ್ ಪಾಟೀಲ್ ಅವ್ರಿಗೂ ಕೊಡಿಸಬೇಕು ಅನ್ನುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವ್ರ ಕಡೆಯಿಂದ ನಡೀತಾ ಇದೆ ಒಂದು ಪ್ರಯತ್ನ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಆತಂಕಗೊಂಡಿರುವಂತಹ ಈಶ್ವರಪ್ಪನವರು ಏನು ಮಾಡಬೇಕು ಅನ್ನುವಂತಹ ವಿಚಾರವಾಗಿ ಕಾದು ನೋಡಬೇಕು. ಆದರೆ ಈ ವಿಚಾರವಾಗಿ ವಿಜಯೇಂದ್ರ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡೋದಕ್ಕೆ ಈಶ್ವರಪ್ಪನವರು ಮುಂದಾಗಿದ್ದಾರೆ, ಜೊತೆಗೆ ಯಡಿಯೂರಪ್ಪನವ್ರ ಜೊತೆನೂ ಕೂಡ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವರಿಬ್ಬರ ಪೈಕಿ ಯಾರಿಗೆ ಟಿಕೆಟ್ ಆಗುತ್ತೆ ಅನ್ನುವಂಥ ಒಂದು ಕುತೂಹಲ. ಈ ಮಧ್ಯೆ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಇತ್ತೀಚೆಗೆ ಲೋಕಸಭೆವಾರು ಚುನಾವಣೆ
ತಯಾರಿ ಸಂಬಂಧಪಟ್ಟಂತೆ ಆ ಕ್ಷೇತ್ರಗಳ ನಾಯಕರ ಜೊತೆ ವಿಜೇಂದ್ರ ಚರ್ಚೆ ಮಾಡಿದಾಗ ಮುಖ್ಯವಾಗಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಮತ್ತು ಬೊಮ್ಮಾಯಿ ಅವರ ಹೆಸರುಗಳು ಕೂಡ ಕೇಳಿ ಬಂತು. ಹಾಗಾಗಿ ಹೈಕಮಾಂಡ್ ಮುಂದೆ ಈ 3 ಹೆಸರುಗಳು ಕೂಡ ಇರುವಂಥದ್ದು. ಹೈಕಮಾಂಡ್ ಯಾರಿಗೆ ಮಣೆ ಆಗುತ್ತೆ ಅಂತ ಕಾದು ನೋಡಬೇಕು. ಅದಕ್ಕೂ ಮುನ್ನ ಈಶ್ವರಪ್ಪನವರ ವಿಚಾರವಾಗಿ ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಶಿವಮೊಗ್ಗ ಸಂಬಂಧಪಟ್ಟಂತೆ ಅವರಿಗೆ ಟಿಕೆಟ್ ತಪ್ಪಿಸಲಾಯಿತು. ಹಾಗಾಗಿ ಹೈಕಮಾಂಡ್ ಅವರು ನೀವು ರಾಜ್ಯ ನಾಯಕರು ಚರ್ಚೆ ಮಾಡ್ಕೊಂಡು ಬನ್ನಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪನವ್ರ ನಡುವೆ ಏನು ಮಾತುಕತೆ ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಹೈಕಮಾಂಡ್ ಏನು ಮಾಡುತ್ತೆ ಅನ್ನುವಂಥದ್ದು ಕೂಡ ಇನ್ನೊಂದು ಕಡೆ ಕುತೂಹಲ. ಯಡಿಯೂರಪ್ಪನವ್ರ ಕಡೆ ಮಣೆ ಹಾಕುತ್ತಾ ಅಥವಾ ಈಶ್ವರಪ್ಪನವರ ಪುತ್ರಕ್ಕೆ ಟಿಕೆಟ್ ಕೊಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಬಹಳ ಆಸಕ್ತಿಯನ್ನು ಈ ಒಂದು ಕ್ಷೇತ್ರ ಹುಟ್ಟಿಸ್ತಾ ಇದೆ ಆರಂಭದಲ್ಲೇ ವಿದ್ಯಾ. ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.